ನಮ್ಮ ಹಳ್ಳಿ ಕಡೆ ಬೆಳಗ್ಗೆ 5 ಗಂಟೆಗೆಲ್ಲ ರಂಗೋಲಿ ಹಾಕ್ಬಿಟ್ಟಿರಬೇಕು. ಬಟ್ ನಾನು ಹಾಗಲ್ಲ, ಸ್ವಲ್ಪ ಲೇಟ್ 6:30 ಆಗಿಬಿಡುತ್ತೆ ನಾನು ರಂಗೋಲಿ ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ. ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ. ಇದು ಬಂದ್ಬಿಟ್ಟು ಮೊದಲನೇ ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ರಾತ್ರಿ ತರುಣ್ ಬಂದಿದ್ದರು, ಹಾಗಾಗಿ ನಾನು ಬೆಳಗ್ಗೆ ಎದ್ದು ಅವರು ಹೊರಟ್ಬಿಟ್ರು. ಅವರಿಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಅವರು ಹೋದರು. ಅವರು ಹಾಸ್ಪಿಟಲ್ಗೆ ಟ್ರೈನಿಂಗ್ ಹೋಗ್ತಾರೆ ಫಾರ್ಮಸಿಯಲ್ಲಿ. ಹಾಗಾಗಿ ಇನ್ನು ಅವ್ರು ಲೇಟಾಗಿ ಇರ್ಲಿಕ್ಕೆ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಇನ್ನು ಅವ್ರು ಹೊರಟ್ಬಿಟ್ರು. ಇನ್ನು ಅವ್ರ ಮಾವ ಹೋಗೋವಾಗ ನಿತ್ಯ ಹೇಳ್ತಿದ್ರು, ಹಾಗಾಗಿ ಕರ್ಕೊಂಡೋಗಿ ಸ್ವಲ್ಪ ತಿಂಡಿನ ಕೊಡಿಸಿ ನಮ್ಮ ಅವ್ರ ಮನೆಯಲ್ಲೇ ಬಿಟ್ಬಿಟ್ಟು ಇನ್ನು ಅವ್ರು ಹೊರಟ್ಬಿಟ್ರು. ಹೋಗೋವಾಗ ಸಿಕ್ಕಾಪಟ್ಟೆ ಅಳ್ತಿದ್ರು. ನಾನು ಹಾಗೆ ಹೀಗೆ ಕನ್ವಿನ್ಸ್ ಮಾಡಿ ಇನ್ನು ಮನೇಲಿ ತೊಗೊಬಂದು ಇನ್ನು ಸ್ನ್ಯಾಕ್ಸ್ ಕೊಟ್ಟರೆ ತಿಂತಾ ಕೂತ್ಬಿಟ್ಟಿದ್ರು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಕೆಲಸಗಳಿರುತ್ತಲ್ಲ, ಆಚೆಗಡೆ ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಅಡುಗೆ ಕೆಲಸಕ್ಕೆ ಬಂದೆ. ಇವತ್ತು ಮುದ್ದೆ ಹಾಗೆ ಪಪ್ಪುನ ಮಾಡ್ಕೊತಾ ಇದ್ದೀನಿ. ಕಡೆ ಮಾಡ್ಕೋತಾ ಇನ್ನೊಂದು ಕಡೆ ಪಾತ್ರೆನೂ ಜೋಡಿಸ್ಕೊಬಿಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಗೆ ಡಿಟಾಕ್ಸ್ ಡ್ರಿಂಕ್ ಆಗಿ ಇನ್ನು ನಮ್ಮ ಮನೇಲಿ ಶಂಖದ ಹೂವು ಇರುತ್ತಲ್ವ, ಇನ್ನು ಅದನ್ನು ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು 5 ನಿಮಿಷ ಕೂತ್ಕೊಂಡು ನೀರು ಕುಡಿತಿದ್ರೆ ತುಂಬ ಪ್ರಶಾಂತವಾಗಿರುತ್ತೆ. ನಾವು ಬೆಳಗ್ಗೆ ಹೊತ್ತು ಯಾವಾಗಾದರೂ ಕೂರ್ತೀವಿ ಅಂದರೆ ಈ ಥರ ನೀರು ಕುಡಿದಾಗ ಮಾತ್ರ ಕೂತ್ಕೋತೀನಿ. ಇಲ್ಲಾಂದರೆ ಬೆಳಗ್ಗೆ ಫುಲ್ ಒಂದು 11 o'clockವರೆಗೂ ಬಿಸಿಯಾಗಿ ಎಲ್ಲ ಕೆಲಸನೂ ನಡೆದೋಗ್ಬಿಡಬೇಕು. ಆ್ಯಂಡ್ ಹಾಗೆ ಇವತ್ತು ಮೊದಲನೇ ಶನಿವಾರ ಅಲ್ವಾ, ಹಾಗಾಗಿ ಇನ್ನು ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಸ್ನಾನ ಮುಗಿಸ್ಕೊಬಂದು ಇನ್ನು ದೇವ್ರ ಮನೆಯಲ್ಲಿ ಹೂವನ್ನ ಇಟ್ಕೋತಾ ಇದ್ದೀನಿ. ನಮಗೆ ಹಬ್ಬ ಇಲ್ಲ, ಬಿಕಾಸ್ ಎಲ್ಲ ಒಂದು 3 ತಿಂಗಳ ಹಿಂದೆ ಅಜ್ಜಿ ತೀರ್ಕೊಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಪೂಜೆ ಏನೂ ಇಲ್ಲ. ಇನ್ನು ಪೂಜೆ ಇಲ್ಲದೆ ಇದ್ದರೂ ಅಂದರೆ ಪೂಜೆ ಅಲ್ಲ, ಹಬ್ಬ ಇಲ್ಲ, ಇನ್ನು ಅಟ್ಲೀಸ್ಟ್ ಪೂಜೆ ಮಾಡ್ಕೋಬೋದಲ್ವ ಅಂತ ಅಂದ್ಬಿಟ್ಟು ಇನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹಾಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಲಕ್ಕಿ, ಕಡಲೆಪಪ್ಪು ಆ್ಯಂಡ್ ಹಾಗೆ ಸ್ವಲ್ಪ ಸಕ್ಕರೆನ ಹಾಕಿಡ್ತಿದ್ದೀನಿ. ಇನ್ನು ಇವತ್ತು ಪ್ರಸಾದ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಅದನ್ನು ಇಟ್ಬಿಟ್ಟು ಇನ್ನು ಪೂಜೆ ಮುಗಿಸ್ಕೊಬಿಡ್ತಾ ಇದ್ದೀನಿ. ನಮ್ಮನಿದ್ವಿ ಫ್ರೇಮಲ್ಲಿ ಇಲ್ಲ, ಆ್ಯಕ್ಚುಲಿ ಆಚೆ ಆಟ ಆಡ್ತಿದ್ರೆ ಯಾರೋ ಹುಡುಗಿ ಬಂದಿದ್ದಾರೆ, ಅವ್ರ ಜೊತೆ ಆಟ ಆಡ್ಕೋತಾ ಇದ್ದೋಗ್ಬಿಟ್ಟಿದ್ರು. ಇನ್ನು ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇನ್ನು ಹೊಸ್ಲಲ್ಲಿ ಪೂಜೆ ಮಾಡ್ಕೊಬಿಟ್ಟೆ. ಇನ್ನು ಹಾಗೆ ತುಳಸಿ ಗಿಡ ಬರುತ್ತಲ್ವ, ಇನ್ನು ಅಲ್ಲೂ ಪೂಜೆ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ನೆತ್ವಿ ಫ್ರೇಮಲ್ಲಿ ಎಂಟ್ರಿ ಕೊಟ್ಟರು. ಇನ್ನು ಮಂಗಳಾರತಿ ಕೊಡ್ತಾ ಇದ್ದೀನಿ. ಇದನ್ನು ಆದಮೇಲೆ ಇನ್ನು ನಾನು ಮಂಗಳಾರತಿ ತೊಗೊಬಿಟ್ಟು ನಮ್ಮ ನೆತ್ವಿಗೂ ಮಂಗಳಾರತಿ ಕೊಟ್ಟು, ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರುತ್ತೆ. ಹಾಗಾಗಿ ನೆತ್ವಿನ ರೆಡಿ ಮಾಡ್ಕೊಂಡು ಸ್ಕೂಲ್ ಹತ್ರ ಕರ್ಕೊಬಂದೆ. ನಮ್ಮ ಮನೆ ಹತ್ರ ಪ್ರೈಮರಿ ಸ್ಕೂಲ್ ಇದೆ, ಇನ್ನು ಅಲ್ಲಿ ಕರ್ಕೊಬಂದೆ. ಇನ್ನು ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಇನ್ನು ಅರ್ಶಿನ ಕುಂಕುಮ ಕೊಟ್ಟರು, ಅದನ್ನು ತೊಗೊಂಡು ನಾವು ನೆಕ್ಸ್ಟ್ ಮನೆಗೆ ರಿಟರ್ನ್ ಹಾಕ್ಬಿಟ್ವಿ. ಇನ್ನು ನಮ್ಮ ಮನೇಲಿ August 15th ಅಲ್ವಾ, ಆ್ಯಂಡ್ ಹಾಗೆ ಶನಿವಾರದ ಮೊದಲನೇ ದಿನ ಅಲ್ವಾ, ನಮಗೇನು ಸ್ಪೆಷಲ್ ಇಲ್ವಾ ಅಂತ ಕೇಳಿದ್ರು. ಹಾಗಾಗಿ ವಡೆ ಮಾಡೋಣ ಅಂತಂದ್ಬಿಟ್ಟು ಇನ್ನು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೋಗಿ ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿದ್ರೆ ಅದನ್ನು ತಂದರು. ಇನ್ನು ಅದನ್ನು ಒಲ್ಲೆ ಎತ್ತಿಟ್ಕೊಬಿಟ್ಟು ನೆಕ್ಸ್ಟ್ ಬಟ್ಟೆನ ಮಡ್ಚಿಟ್ಕೋತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಜಾಸ್ತಿ ಬಿದ್ದಿತ್ತು, ಹಾಗಾಗಿ ಬೇಗ ಮಡಚಿ ಎತ್ತಿಟ್ಬಿಟ್ಟೆ. ಇನ್ನು ಇವತ್ತು ಸಂಜೆ ನಾವು ತೋಟ ಹತ್ರ ಬಂದಿದ್ವಿ. ತೋಟ ಹತ್ರ ಏನು ಅಂದರೆ ಬೋರಲ್ಲಿ ಪೈಪ್ಸ್ ಇಳಿಸ್ತಿದ್ರು, ಹಾಗಾಗಿ ಬಂದು ನೋಡಿಕೊಂಡು ಮನೆಗೆ ಬಂದು ಇನ್ನು ವಡೆನ ಹಾಕೋತಾ ಇದ್ದೀನಿ. ಫುಲ್ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ.